ಸರ್ ಅವ್ರ ಡೈರೆಕ್ಷನ್ ಅವ್ರ ಆಕ್ಟಿಂಗ್ ಅಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ತುಂಬಾ ಇಷ್ಟ. ಅದ್ರಲ್ಲೂ ಅವರು ಇದು ಬರ್ದಿದ್ದಾರೆ ಸ್ಟೋರಿ ಅಂತಂದ್ರೆ ಇನ್ನ ನಮಗೆ ಖುಷಿ ಆಯ್ತು ಸರ್. ನಾವ್ ಯಾವಾಗ್ಲೂ ಸಪೋರ್ಟ್ ಮಾಡ್ತೀವಿ ಅನೀಶ್ ಸರ್. ಅನೀಶ್ ಅವ್ರ ಅದೇ ಸರ್ ಸೂಪರ್. ಅವ್ರ ಎಲ್ಲಾ ಫಿಲಮು ನೋಡ್ಕೊಂಡ್ ಬಂದಿದೀವಿ ನಾವು. ಎಲ್ಲಾ ಫಿಲಮು ಫಸ್ಟ್ ಶೋನೇ ನೋಡ್ತಾ ಇರ್ತೀವಿ. ಸೊ ನಮ್ ಸಪೋರ್ಟ್ ಹೀಗೆ ಇರುತ್ತೆ. ಅವ್ರ ಆಕ್ಟಿಂಗು ಸೂಪರ್ ಆಗಿದೆ ಸರ್. ಸರ್ ಅದೇ ಫಸ್ಟ್ ಲವ್ ಫಸ್ಟ್ ಪ್ರೀತಿನೇ ಯಾವತ್ತು ಇದು ಒಳ್ಳೇದು ಅಂತ ಇದು ಮಾಡ್ತೀವಿ ಸರ್. ಆ್ಯಕ್ಚುಲಿ ನಮ್ಮದು ಲವ್ ಮ್ಯಾರೇಜ್. ಫಸ್ಟ್ ಲವ್ ಇಸ್ ದಿ ಬೆಸ್ಟ್ ಲವ್ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಡಿಫ್ರೆಂಟ್ ಆಗಿರೋ ಲವ್ ಸ್ಟೋರಿ ಇದೆ. ಒಂಥರ ಯೂತ್ಸ್ಗೆ ಇದೊಂದು ಪಾಠ ಕಲಿಸುವಂಥ ಫಿಲಮ್ಮು. ಆಮೇಲೆ ಅವರು ನಕ್ಷತ್ರ ಅವರು ತುಂಬ ಚೆನ್ನಾಗಿ ಬಂದಿದ್ದಾರೆ. ಒಳ್ಳೆ ಟ್ರೆಡಿಷ್ನಲ್ ಅನ್ನಿಸ್ತಾರೆ ಅವರು. ಟ್ರೆಡಿಷ್ನಲ್ ಮೂವಿ ಥರ ಅನ್ನಿಸ್ತು. ಇಟ್ಸ್ ಅ ವೆರಿ ಫ್ಯಾಂಟಾಸ್ಟಿಕ್. ಮತ್ತು ಅನೀಶ್ ಅವ್ರ ಮೂವಿ ನಾನು ನೋಡಿದ್ದಿಲ್ಲ. ಅವ್ರದ್ದು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಇದೆ. ಥ್ಯಾಂಕ್ ಯು. ಮೂವಿ ತುಂಬ 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 ಚೆನ್ನಾಗಿತ್ತು. ಆ್ಯಸ್ ಐ ಸೆಡ್ ಪ್ರೀವಿಯಸ್ಲಿ ರಿವ್ಯೂ ಕೊಟ್ಟಿರೋ ಥರನೂ ರಿಯಲ್ ಲೈಫಲ್ಲಿ ಹೀರೋ ತುಂಬ ತುಂಬ ಚೆನ್ನಾಗಿ ಮೇಲ್ ಕಾನ್ಸೆಪ್ಟ್ ಅವ್ರ ಮೈಂಡಲ್ಲಿ ಹೇಗೆ ರನ್ ಆಗುತ್ತೆ, ಅವ್ರ ಥಾಟ್ ಪ್ರೊಸೆಸ್ ಹೇಗಿರುತ್ತೆ ಅಂತ ತುಂಬ ಚೆನ್ನಾಗಿದೆ. ಆ್ಯಂಡ್ ಫಾರ್ ದಿಸ್ ಜನ್ರೇಷನ್ ದಿಸ್ ಕಾನ್ಸೆಪ್ಟ್ ಇಸ್ ರಿಲಿ ನೀಡೆಡ್ ಅಂತ ಅನ್ನಿಸ್ತು. ಡೆಫಿನೆಟ್ಲಿ ಇಟ್ ಈಸ್ ಅ ಲವ್ ಸ್ಟೋರಿ ಅನ್ನೋದಕ್ಕಿಂತ ಲವ್ ಮೇಲೆ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಇದನ್ನು. ಸೊ ಲವ್ ಇದ್ದರೆ ನಾವು ಒಬ್ಬ ವ್ಯಕ್ತಿನ ಹೇಗೆ ಅಪ್ರೋಚ್ ಮಾಡಬೇಕು, ಹೇಗೆ ಅಪ್ರೋಚ್ ಮಾಡಬಾರ್ದು ಅನ್ನೋದು ಕಾನ್ಸೆಪ್ಟು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫ್ಯಾಂಟಾಸ್ಟಿಕ್, ಡೆಫಿನೆಟ್ಲಿ ಫ್ರೆಶ್ ಫೇಸ್, ವೆರಿ ಗುಡ್ ಆ್ಯಕ್ಟಿಂಗ್ ಆ್ಯಂಡ್ ಫಸ್ಟ್ ಟೈಮ್ ಅಟೆಂಪ್ಟ್ ಅಂತ ಅನ್ಸೋದೂ ಇಲ್ಲ. ಫ್ಯಾಂಟಾಸ್ಟಿಕ್. ಸಾರಿ, ಇಂಪಾರ್ಟೆಂಟ್ ಅಲ್ವಾ? ಒಂದಿಲ್ಲ ಅಂದರೆ ಇನ್ನೊಂದಿಲ್ಲ. ಸೊ ಡೆಫಿನೆಟ್ಲಿ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಪಾರ್ಟ್ ಆಲ್ಸೋ. ತುಂಬ ಚೆನ್ನಾಗಿತ್ತು ಸಿನಿಮಾ. ಈಗಿನ ಜನ್ರೇಷನ್ದವ್ರಿಗೆ, ಈಗಿನ ಹುಡುಗಿಯರಿಗೆ ತುಂಬ ಅಟ್ಯಾಚ್ ಆಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಟಚ್ ಆಗುತ್ತೆ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಮೂವಿ ನೋಡಿ. ಓವರಾಲ್ ಎಲ್ಲ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ. ಪರ್ಟಿಕ್ಯುಲರ್ ನಕ್ಷತ್ರ ತುಂಬ ಚೆನ್ನಾಗಿ ಬಂದಿದ್ದಾಳೆ, ತುಂಬ ಚೆನ್ನಾಗಿ ಕಾಣಿಸ್ಕೊತಾ ಇದ್ದಾಳೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾಳೆ. ಓವರಾಲ್ ಎಲ್ಲ ಆ್ಯಕ್ಟ್ರಸ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅನೀಶ್ ಅವರು ಡೈರೆಕ್ಷನ್ನು ಆಮೇಲೆ ಹೀರೋ ಆಗಿ ಮಾಡಿದ್ದಾರೆ. ಸೊ ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರಿಗೊಂದು ಒಳ್ಳೆ ಸಕ್ಸಸ್ ಇರಲಿ, ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಕ್ಷತ್ರ ಅವರು ಉತ್ತರ ಕರ್ನಾಟಕದವರು ಅಂತ ಹೇಳಿದ್ರು. ಆ ಒಂದು ಪಾತ್ರ ತುಂಬ ವಿಭಿನ್ನವಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಅವಳಿಗೆ ಏನು ರೋಲ್ ಕೊಟ್ಟಿದ್ದಾರೋ ಅದು ತುಂಬ ಒಳ್ಳೆ ಸ್ಥಾನ ಕೊಟ್ಟಿದ್ದಾಳೆ. ತುಂಬ ಕ್ಯೂಟಾಗಿ, ತುಂಬ ಪ್ರಿಟಿಯಾಗಿ ಕಾಣ್ತಾ ಇದ್ದಾಳೆ ಸ್ಕ್ರೀನಲ್ಲಿ. ಸೊ ಮುಂದೆ ನೀವೆಲ್ಲ ಬೆಳೆಸಬೇಕು ಅಷ್ಟೇ. 100% ಕೊಟ್ಟಿದ್ದಾಳೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಕ್ಷತ್ರ ಲಾಸ್ಟಿಗೆ ಅವಳು ಆ ಫೀಲ್ ತುಂಬ ಚೆನ್ನಾಗಿದೆ. ಸೊ ಪೇರೆಂಟ್ಸ್ಗೋಸ್ಕರ ಮಕ್ಕಳು ಕೂಡ ಹುಷಾರಾಗಿರಬೇಕು. ಏನೇ ಸ್ಟೆಪ್ ತೊಗೋಬೇಕಾದ್ರೂ ಹುಷಾರಾಗಿ ತೊಗೋಬೇಕು ಅಷ್ಟೇ. ಆಗಿದೆ. ಆ್ಯಕ್ಚುಲಿ ಬೇರೆ ಪ್ಯಾರೆಂಟ್ಸ್ ನಾವೇನು ಹೇಳ್ತೀವಿ ಅಂದರೆ ನಮ್ಮ ಮಕ್ಕಳಿಗೋಸ್ಕರ ನಾವು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀವಿ ಅಂತ ಹೇಳ್ತೀವಿ. ಆದರೆ ಈ ಮೂವಿಯಲ್ಲಿ ನಾವು ನೋಡಿದ್ರೆ ಮಕ್ಕಳು ಪೇರೆಂಟ್ಸ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಮತ್ತು ಒಂದು ಅಪ್ಪ ಲವ್ ಮಾಡೋದು ಬೇಡ ಅಂತ ಹೇಳಿದ್ರೆ ಆ ನೋವು ಅವ್ರು ತಿಂದಿರ್ತಾರೆ. ಆ ನೋವು ಗೊತ್ತಿರೋದ್ರಿಂದ ಮಕ್ಕಳಿಗೆ ಇದನ್ನು ಮಾಡಿದ್ರೆ ಬೇಡ, ತಪ್ಪು ಅಂತಾರೆ. ಬಟ್ ಫಾದರ್ ಎಮೋಷನ್ಸು ತುಂಬ ಚೆನ್ನಾಗಿದೆ. ಮತ್ತು ಅನೀಶ್ ಅವರು, ನಕ್ಷತ್ರ, ಇವರೆಲ್ಲ ಕ್ಯಾರೆಕ್ಟರ್ಸ್ ಅವ್ರವ್ರ ಕ್ಯಾರೆಕ್ಟರ್ಸ್ 100% ಕೊಟ್ಟಿದ್ದಾರೆ. ನಮ್ಮ ಸೌತ್ ಇಂಡಿಯಾಗೆ ಇನ್ನೊಂದು ಅಪ್ಕಮಿಂಗ್ ಸೂಪರ್ ಹೀರೋಯಿನ್ ಬಂದಿದ್ದಾರೆ ನಕ್ಷತ್ರ. ಸೊ ನಕ್ಷತ್ರನ ಆದಷ್ಟು ಬೇಗ ನಾವು ಬೇರೆ ಲೆವೆಲಲ್ಲಿ ನೋಡ್ಬೋದು ಅನಿಸುತ್ತೆ. ಇವಾಗ ರಶ್ಮಿಕಾ ಮಂದಾನ ಹಾಗೆ ಹೇಗೆ ಈಗ ನೆಕ್ಸ್ಟ್ ನಮ್ಮ ನಕ್ಷತ್ರನೂ ನಾವು ಅದೇ ಲೆವೆಲಲ್ಲಿ ನೋಡ್ಬೋದು ಅಂತ ವಿಶಿಂಗ್ ಆಲ್ ದಿ ಬೆಸ್ಟ್ ಫಾರ್ ದಿ ಹೋಲ್ ಟೀಮ್. ಅನೀಶ್ ಅವ್ರಿಗೆ ಮತ್ತು ನಕ್ಷತ್ರಗೆ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ನೋಡಿ ಫಿಲ್ಮ್ನ ಸಕ್ಸಸ್ ಮಾಡೋಣ. ನಮಸ್ತೆ. ರಿಯಲಿಸ್ಟಿಕ್ ಆಗಿತ್ತು. ಒಳ್ಳೆ ಲವ್ ಸ್ಟೋರಿ ಇಲ್ಲ, ಟ್ರಾಜಿಕ್. ಬಟ್ ಆದ್ರೂ ಟ್ರೂ ಆಗಿತ್ತು, ಅಂದ್ರೆ ರಿಯಲ್ ಆಗಿತ್ತು, ರಿಯಲಿಸ್ಟಿಕ್ ಆಗಿ ತೆಗ್ದಿದ್ದಾರೆ. ಐ ಹ್ಯಾವ್ ನೋ ಐಡಿಯಾ. ಥ್ಯಾಂಕ್ ಯು ಅಷ್ಟೇ. ಮೆಸೇಜ್ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ರು, ಚೆನ್ನಾಗಿತ್ತು. ಆ ಸ್ಟೋರಿ ಇಷ್ಟ ಆಯಿತು, ಚೆನ್ನಾಗಿತ್ತು. ಈಗಿನ ಜನ್ರೇಷನ್ ಕರೆಕ್ಟ್ ಇದೆ. ಹಂಗೆ ಫುಲ್ ಸ್ಟೋರಿ ಇಷ್ಟ ಆಯ್ತು, ಚೆನ್ನಾಗಿತ್ತು. ಜಾಸ್ತಿ ಹುಡುಗರನ್ನ ಡಾಮಿನೇಟ್ ಮಾಡ್ತಾರೆ ಮೂವೀಸ್ ಅಂದ್ರೆ. ಇಲ್ಲಿ ಹುಡುಗಿದು ತೋರಿಸಿದ್ರು, ಅದು ಇಷ್ಟ ಆಯ್ತು. ಅಂದ್ರೆ ಸೆಲ್ಫ್ ಲವ್ಕಿನ ಜಾಸ್ತಿ ಏನೂ ಇರಬಾರ್ದು, ನಮ್ಮನ್ನ ನಾವು ಇಷ್ಟಪಡ್ಬೇಕು.